ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತಿನ ಜೀವಿತ ಪಾಠದ ಹೆಸರು ನಾನು ಅವನನ್ನು ಎಬ್ಬಿಸುವುದಕ್ಕೆ ಹೋಗುತ್ತೇನೆ. ರೆಫರೆನ್ಸ್ ಪುಟ 4160, ಪುಟದ ಸಂಖ್ಯೆ 70. ಅವನು ಸತ್ತು 4 ದಿವಸವಾಯಿತು. ಈಗಲಾದರೂ ನೀನು ದೇವರನ್ನು ಏನು ಬೇಡಿಕೊಳ್ಳುವೆಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಸ್ವಲ್ಪ ಸಮಯದ ಹಿಂದೆ ಹೇಳಿದ ಮಾರ್ತಳೆ ಸಮಾಧಿಯ ಬಾಯಿಗೆ ಹಾಕಿದ ಕಲ್ಲನ್ನು ಉರುಳಿಸಲು ಪ್ರತಿರೋಧಿಸುವವಳಾಗಿ ಹೀಗೆ ಹೇಳಿದಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು. ಈಗ ನಾತ ಹುಟ್ಟಿದೆ. ಯಾಯೀರನ ಮಗಳನ್ನು ಹಾಗೂ ನಾಯಿನನ ವಿಧವೆಯ ಮಗನನ್ನು ಕರ್ತನು ಎಬ್ಬಿಸಿದ್ದನ್ನು ಆಕೆಗೆ ತಿಳಿದಿರುವ ಸಂಭವವಿತ್ತು. ಆದರೆ ಆ ಸಂಗತಿಗಳಲ್ಲಿ ಜೀವ ಚೈತನ್ಯವು ನಿಂತು ಹೋಗಿ ಕೊಂಚ ಕಾಲವೇ ಆಗಿತ್ತು. ಈ ಸಂಗತಿಯಲ್ಲಿ ಕೊಳೆಯುವಿಕೆಯು ಆರಂಭವಾದ ನಂತರ ಕಲ್ಪಿಸಿಕೊಳ್ಳಬಲ್ಲ ಯಾವ ಶಕ್ತಿಯಾದರೂ ಮರಣಾವಸ್ಥೆಯಿಂದ ಪುನಃ ಹಿಂತಿರುಗಿ ಬರಲು ಸಾಧ್ಯವೆಂಬುದನ್ನು ಆಕೆಗೆ ಇಲ್ಲವೇ ಇತರರಿಗೆ ನಿರೀಕ್ಷಿಸಲಾಗುತ್ತಿರಲಿಲ್ಲ. ನಮ್ಮ ಕರ್ತನು ನಿಸ್ಸಂದೇಹವಾಗಿ ಈ ದೃಷ್ಟಿಯಿಂದಲೇ ಮುಂದಾಗಿಯೇ ಹೀಗೆ ಹೇಳಿದ್ದನು, ಮತ್ತು ನಾನು ಅಲ್ಲಿ ಇಲ್ಲದೇ ಇದ್ದುದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷಪಡುತ್ತೇನೆ, ಯಾಕೆಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು. ಇದು ಆತನ ಪ್ರಿಯ ಮಿತ್ರರಾಗಿದ್ದ ಮಾರ್ತಳು ಮತ್ತು ಮರಿಯಳಿಗೆ ಮಾತ್ರವಲ್ಲದೆ ಆತನ ಪ್ರಿಯ ಶಿಷ್ಯನಿಗೂ ಅಲ್ಲದೆ ಇದಕ್ಕೂ ಹೆಚ್ಚಾಗಿ ಆತನ ಮಾತಿನ ಮೂಲಕವಾಗಿ ನಂಬುವವರೆಲ್ಲರಿಗೆ ಒಂದು ವಿಶೇಷವಾದ ಪಾಠವಾಗುವುದರಲ್ಲಿತ್ತು. ಅದು ಬಹು ಆಶ್ಚರ್ಯಕರವಾದ ಒಂದು ಭಾರೀ ಅದ್ಭುತ ಕಾರ್ಯವಾಗಿತ್ತು. ಲಾಜರನನ್ನು ಹೊರಗೆ ಬರಲು ಆಜ್ಞಾಪಿಸುವುದಕ್ಕೆ ಮೊದಲು ನಮ್ಮ ಕರ್ತನು ತನ್ನ ಶಿಷ್ಯರ ಎದುರಿನಲ್ಲಿ ಮತ್ತು ಶೋಕಿತ ಜನಸಮೂಹದ ಎದುರಿನಲ್ಲಿ ಎಲ್ಲರಿಗೂ ಕೇಳಿಸುವಂತೆ ಪ್ರಾರ್ಥಿಸಿದ್ದನು. ಇಲ್ಲಿ ನಮ್ಮ ಕರ್ತನು ಬಹಿರಂಗವಾಗಿ ಮಾಡುವ ಪ್ರಾರ್ಥನೆಗೆ ಮನ್ನಣೆ ನೀಡಿದ್ದಾನೆ. ಫರಿಸಾಯರು, ಶಾಸ್ತ್ರಿಗಳು ಬೀದಿಯ ಮೂಲೆಗಳಲ್ಲಿ ಪ್ರಾರ್ಥಿಸುವುದಕ್ಕೆ ತಾನು ಆಕ್ಷೇಪಿಸಿದ್ದು ಅವರು ಮಾಡುತ್ತಿದ್ದ ಸಮಯ ಮತ್ತು ಸ್ಥಳ ಮುಂತಾದವುಗಳು ಸೂಕ್ತವಾಗಿರಲಿಲ್ಲ, ಏಕೆಂದರೆ ಅವರು ಜನರು ನೋಡಲಿ ಎಂದು ಹಾಗೆ ಮಾಡುತ್ತಿದ್ದಾರೆಂಬುದನ್ನು ತೋರಿಸಿಕೊಡುವುದಾಗಿತ್ತು. ಆದರೆ ತನ್ನ ವಿಷಯದಲ್ಲಿ ತಾನು ಈ ಅದ್ಭುತ ಕಾರ್ಯವನ್ನು ಮಾಡಿದ್ದು ತನ್ನ ಸ್ವಂತ ಶಕ್ತಿಯಿಂದಲ್ಲ, ಆದರೆ ತಂದೆಯ ಶಕ್ತಿಯ ಮೂಲಕವಾಗಿ, ಅಂದರೆ ದೇವರ ಹಸ್ತವಾಗಿ ಎಂಬುದನ್ನು ತನ್ನ ಸುತ್ತಲೂ ನಿಂತಿದ್ದವರೆಲ್ಲರಿಗೂ ತಿಳಿದುಕೊಳ್ಳುವಂತೆ ತಂದೆಯ ಶಕ್ತಿಯನ್ನು ಒಪ್ಪಿಕೊಂಡವನಾಗಿ ಹೀಗೆ ಮಾಡಿದ್ದನು. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳುಹಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದೆ. ಈ ಸಂಕ್ಷೇಪವಾದ ಪ್ರಾರ್ಥನೆಯ ನಂತರ ಆತನು ದೊಡ್ಡ ಶಬ್ದದಿಂದ ಕೂಗಿ ಅಥವಾ ಗುಪ್ತವಾಗಿ ಗೊಣಗುಟ್ಟದೆ, ಮಂತ್ರೋಚ್ಚಾರ ಮಾಡದೆ, ಕೈಚಳಕ ತೋರಿಸದೆ, ಇವುಗಳಿಗೆ ಪ್ರತಿಯಾಗಿ ಗಟ್ಟಿಯಾದ ಧ್ವನಿಯಿಂದ ಆಜ್ಞಾಪಿಸುತ್ತಾ ಹೀಗೆ ಹೇಳಿದನು, ಲಾಜರನೇ, ಹೊರಗೆ ಬಾ. ಈ ಅದ್ಭುತ ಕಾರ್ಯವು ಹಲವು ವಿಧದಲ್ಲಿ ನಮ್ಮ ಕರ್ತನು ಮಹಿಮೆಯುಳ್ಳ ತನ್ನ ಸಭೆಯ ಜೊತೆಗೂಡಿ ಮಾಡುವ ವೈಭವಯುತವಾದ ಮುಂದಿನ ಕಾರ್ಯಗಳಿಗೆ ಮುಂಚಾಯಗಳಾಗಿದ್ದವು. ಅದೇನೆಂದರೆ ತಮ್ಮ ಸಮಾಧಿಗಳಲ್ಲಿರುವವರೆಲ್ಲರಿಗೆ ಮೇಲನಿಂದ ಬರುವ ಸಂದೇಶವೇನೆಂದರೆ, ಹೊರಗೆ ಬಾ. ಆಗ ಲಾಜರನು ತನ್ನ ಕೈಕಾಲುಗಳನ್ನು ನಾರುಮಡಿ ಬಟ್ಟೆಯಿಂದ ಸುತ್ತಲ್ಪಟ್ಟವನಾಗಿ ಹೊರಗೆ ಬಂದನು. ಅಲ್ಲಿ ಸುತ್ತಲೂ ನಿಂತಿದ್ದವರಿಗಾದ ವಿಸ್ಮಯವನ್ನು ನಾವು ವರ್ಣಿಸುವುದಕ್ಕಿಂತಲೂ ಉತ್ತಮವಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯ. ಬಿಚ್ಚಿರಿ, ಅವನು ಹೋಗಲಿ ಎಂದು ಹೇಳುವುದರ ಮೂಲಕವಾಗಿ ಅವರೆಲ್ಲರೂ ತಮಗೆ ದೊರೆಯುವ ಸೌಭಾಗ್ಯದ ವಿಷಯವಾಗಿ ಅರಿತುಕೊಳ್ಳುವಂತೆ ಮಾಡುವುದು ಯೇಸುವಿಗೆ ಅಗತ್ಯವಾಗಿತ್ತು. ಯಾಕೆಂದರೆ ಆತನನ್ನು ಹೂಣಿಡುವಾಗ ಅವನ ದವಡೆಯು ಕಟ್ಟಲ್ಪಟ್ಟಿತ್ತು, ಆತನ ಕೈಕಾಲುಗಳನ್ನು ಬಟ್ಟೆಯಿಂದ ಸುತ್ತಲಾಗಿತ್ತು. ಆ ಅದ್ಭುತ ಕಾರ್ಯದ ಸಮಯವನ್ನು ಚೆನ್ನಾಗಿ ನಿಗದಿ ಮಾಡಲಾಗಿತ್ತು. ಅದು ಆ ದುಃಖಿತರಾಗಿದ್ದ ಆ ಸಹೋದರಿಯರ ಪ್ರಯೋಜನಾರ್ಥವಾಗಿ ಮಾತ್ರವಲ್ಲದೆ ಯಹೂದ್ಯರಾದ ಅವರ ಮಿತ್ರರೆಲ್ಲರ ಪ್ರಯೋಜನಾರ್ಥವಾಗಿಯೂ ಸಹ ಆಗಿತ್ತು.
ಅವರಲ್ಲಿ ಅನೇಕರು ಆ ಅದ್ಭುತವನ್ನು ಕಂಡು ಆತನನ್ನು ನಂಬುವರಾಗಿದ್ದರು. ಅದು ಅಪೊಸ್ತಲರ ಪ್ರಯೋಜನಾರ್ಥವಾಗಿಯೂ ಸಹ ಆಗಿತ್ತು. ಹೇಗೆಂದರೆ ಆ ಮೂಲಕವಾಗಿ ಅವರನ್ನು ನಮ್ಮ ಕರ್ತನ ಶಿಲುಬೆಯ ಮರಣದ ಸಂಬಂಧವಾಗಿ ಅವರ ಮೇಲೆ ಬರಲಿರುವ ಪರೀಕ್ಷೆಗೆ ಅವರನ್ನು ಉತ್ತಮ ರೀತಿಯಲ್ಲಿ ಸಿದ್ಧಪಡಿಸುವ ಸಲುವಾಗಿಯೂ ಸಹ ಆಗಿತ್ತು.